ಹಾಯ್ ಫ್ರೆಂಡ್ಸ್, ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋಗೋಸ್ಕರ ಹುಡುಕ್ತಾ ಇದ್ದರೆ ಮೊದಲು ಈ ವಿಡಿಯೋ ನೋಡಿ. ವಿಡಿಯೋವನ್ನು ನೀವೇ ಸುಲಭವಾಗಿ ಮಾಡಬಹುದು. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡುವುದು ಎಂದು ತಿಳಿಸಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಯಾರಾದರೂ ಹೊಸದಾಗಿ ಬಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಆಲ್ ಮೇಲೆ ಟ್ಯಾಪ್ ಮಾಡಿಕೊಂಡರೆ ನಾನು ಯಾವಾಗ ವಿಡಿಯೋ ಅಪ್ಲೋಡ್ ಮಾಡುತ್ತೇನೋ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಈ ವಿಡಿಯೋದಲ್ಲಿ ನಿಮಗೆ ಯಾವ ವಿಷಯ ಅರ್ಥವಾಗಲಿಲ್ಲವೋ ಅದನ್ನು ಕಾಮೆಂಟ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟ ಆಲ್ ಮೆಟೀರಿಯಲ್ಸ್ ಲಿಂಕ್ ಮೇಲೆ ಟ್ಯಾಪ್ ಮಾಡಿದರೆ ನಿಮಗೆ ನಾನು ಇದರಲ್ಲಿ ಯಾವ ಬ್ಯಾಕ್ಗ್ರೌಂಡ್ಸ್ ಮತ್ತು ಮ್ಯೂಸಿಕ್ ಮತ್ತು ಫಾಂಟ್ಸ್ ಇವೆಲ್ಲವುಗಳನ್ನು ಉಪಯೋಗ ಮಾಡಿದ್ದೇನೋ ಅವನ್ನು ನಿಮಗೆ ತೋರಿಸುತ್ತದೆ. ಅವುಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಎಡಿಟಿಂಗ್ ಶುರು ಮಾಡಿ. ಈಗ ನಾನು ಕೊಟ್ಟ XML ಫೈಲನ್ನು ಅಲೈಟ್ ಮೋಷನ್ ಆ್ಯಪ್ ಒಳಗೆ ಇಂಪೋರ್ಟ್ ಮಾಡಿಕೊಂಡರೆ ನಿಮಗೆ ಹೀಗೆ ಬರುತ್ತದೆ. ಈಗ ನೀವು ಇಲ್ಲಿ ಕ್ಯಾಮೆರಾವನ್ನು ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡರೆ ನಿಮಗೆ ಹೀಗೆ ಬರುತ್ತದೆ. ಇಲ್ಲಿ ನಾನು ಯೂಸ್ ಮಾಡಿರುವ ಬ್ಯಾಕ್ಗ್ರೌಂಡ್ ಇಮೇಜ್ಗಳು ಯಾವುವು ತೋರಿಸಲ್ಲ, ಬರೀ ನಿಮಗೆ ಟೆಕ್ಸ್ಟ್ ಮಾತ್ರ ತೋರಿಸುತ್ತದೆ. ಈಗ ನೀವು ಮೊದಲಿಗೆ ಬನ್ನಿ. ಈಗ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಎಡಿಟ್ ಟೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈಗ ಇಲ್ಲಿ ಕನ್ನಡ ಫಾಂಟನ್ನು ಆ್ಯಡ್ ಮಾಡಿ. ಕನ್ನಡ ಫಾಂಟನ್ನು ಆ್ಯಡ್ ಮಾಡಿದರೆ ನಿಮಗೆ ಹೀಗೆ ತೋರಿಸುತ್ತದೆ. ಹೀಗೆ ಫಾಂಟನ್ನು ಆ್ಯಡ್ ಮಾಡಿಕೊಳ್ಳಿ. ಹೀಗೆ ಕನ್ನಡ ಫಾಂಟ್ ಆ್ಯಡ್ ಮಾಡಿಕೊಂಡ ನಂತರ ನಿಮಗೆ ಹೀಗೆ ತೋರಿಸುತ್ತದೆ. ಕೆಳಗೆ ಬ್ಯಾಕ್ಗ್ರೌಂಡ್ ಇಮೇಜನ್ನು ಆ್ಯಡ್ ಮಾಡಿ. ಅದಕ್ಕೆ ಕೆಳಗಿರುವ ಲಾಸ್ಟ್ ಲೇಯರನ್ನು ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಗ್ಯಾಲರಿಯನ್ನು ಓಪನ್ ಮಾಡಿಕೊಳ್ಳಿ. ಇಲ್ಲಿ ನಿಮಗೆ ಗ್ಯಾಲರಿಯಲ್ಲಿ ಬ್ಯಾಕ್ಗ್ರೌಂಡ್ ಇಮೇಜ್ ಇರುತ್ತದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡರೆ ಹೀಗೆ ಬರುತ್ತದೆ. ಈಗ ಬ್ಯಾಕ್ಗ್ರೌಂಡ್ ಇಮೇಜ್ ಆ್ಯಡ್ ಆಗಿದೆ. ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾನು ಕೊಟ್ಟ ಗಣೇಶ್ ಇಮೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಬರುತ್ತದೆ. ಈಗ ಮೂವ್ ಆನ್ ಟ್ರಾನ್ಸ್ಫಾರ್ಮ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ಇದನ್ನು ಸ್ವಲ್ಪ ಸೈಜು ಚಿಕ್ಕದು ಮಾಡಿಕೊಳ್ಳಿ. ಈಗ ಗಣೇಶ್ ಇಮೇಜ್ ಕೂಡ ಆ್ಯಡ್ ಆಗಿದೆ. 4 ಸೆಕೆಂಡ್ ಹತ್ತಿರಕ್ಕೆ ಬನ್ನಿ. ಬಂದ ನಂತರ ಮತ್ತೆ ಪ್ಲಸ್ ಐಕಾನ್, ಮೀಡಿಯಾ. ಈಗ ನಾನು ಟೆಕ್ಸ್ಟ್ ಬಾರ್ಡರ್ PNG ಅನ್ನು ಕೊಟ್ಟಿರುತ್ತೇನೆ, ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿ, ಮತ್ತು ಎಫೆಕ್ಟ್ಸ್ ಆಪ್ಷನ್ ಕ್ಲಿಕ್ ಮಾಡಿ. ಆ್ಯಡ್ ಎಫೆಕ್ಟ್ ಮೇಲೆ ಕ್ರೋಮಾಕಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ರೋಮಾಕಿಯಲ್ಲಿ ವೈಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹೀಗೆ ಬರ್ತದೆ. ಮತ್ತೆ ಎಫೆಕ್ಟ್ ಆಪ್ಷನ್ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಗ್ರೇಡಿಯಂಟ್ ಕಲರ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಫೆಕ್ಟ್ ಆಪ್ಷನ್ ಮೇಲೆ ಸರ್ಚ್ ಮಾಡಿ ಗ್ರೇಡಿಯಂಟ್ ಅಂತ. ಗ್ರೇಡಿಯಂಟ್ ಓವರ್ಲೇ ಎಂಬ ಆಪ್ಷನ್ ಬಂದಿದೆ, ಇದನ್ನು ಕ್ಲಿಕ್ ಮಾಡಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಈಗ ಇದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಬ್ಲ್ಯಾಕ್ ಕಲರನ್ನು ಆ್ಯಡ್ ಮಾಡಿ. ಹೀಗೆ ಬರ್ತದೆ. ಈಗ ಇದನ್ನು 4ನೇ ಸೆಕೆಂಡ್ ಹತ್ತಿರಕ್ಕೆ ತನ್ನಿ. ಈಗ ಇದನ್ನು ಸೈಜ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೇಮ್ ಇದೇ ರೀತಿಯಾಗಿ ಇದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಈಗ ಮೂವ್ ಆನ್ ಟ್ರಾನ್ಸ್ಫಾರ್ಮ್ ಆಪ್ಷನಲ್ಲಿ ಹೋಗಿ ಈಗ ಇದನ್ನು 180 ಡಿಗ್ರಿ ರೊಟೇಷನ್ ಮಾಡಿ. ಇದನ್ನು ಕೆಳಗೆ ತನ್ನಿ. ಈಗ ಪರ್ಫೆಕ್ಟ್ ಆಗಿ ಆ್ಯಡ್ ಆಗಿದೆ. ಈಗ ಇವುಗಳನ್ನು 8 ಸೆಕೆಂಡ್ ಹತ್ತಿರಕ್ಕೆ ಸರಿಸ್ಕೊಳ್ಳಿ. ಇವುಗಳನ್ನು ಕೆಳಗೆ ತನ್ನಿ.
ಈಗ ಇಲ್ಲಿ ನೀವು ಟೆಕ್ಸ್ಟ್ ಚೇಂಜ್ ಮಾಡಬೇಕಂದರೆ ಈಗ ಗೂಗಲಲ್ಲಿ ಸಂಕ ಅಂತ ಸರ್ಚ್ ಮಾಡಿ. ಫಸ್ಟ್ ಬಂದ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಯೂನಿಕೋಡ್ 2 ಅಂತ ಸೆಲೆಕ್ಟ್ ಮಾಡಿ. ಈಗ ಇಲ್ಲಿ ನೀವು ಯಾವುದಾದರೂ ಹೆಸರನ್ನು ಬರೆದುಕೊಳ್ಳಿ. ಬಂದಿರುವ ಕೋಡನ್ನು ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿಕೊಳ್ಳಿ. ಮತ್ತೆ ಅಲರ್ಟ್ ಮೋಷನ್ ಆ್ಯಪ್ ಓಪನ್ ಮಾಡಿಕೊಳ್ಳಿ. ಈಗ ಇಲ್ಲಿ ನಿಮ್ಮ ಮನೆಯ ಹೆಸರನ್ನು ಸೆಲೆಕ್ಟ್ ಮಾಡಿ. ಅದನ್ನು ಡಿಲೀಟ್ ಮಾಡಿಕೊಂಡು ಈಗ ನಿಮ್ಮ ಮನೆ ಹೆಸರನ್ನು ಹಾಕಿ. ಈಗ ಬರುತ್ತದೆ. ಹೀಗೆ ಎಲ್ಲ ಟೆಕ್ಸ್ಟ್ಗೆ ನಾನು ಫಾಲೋ ಮಾಡಿರುವ ಸ್ಟೆಪ್ಸನ್ನು ಫಾಲೋ ಮಾಡಿ, ಸುಲಭವಾಗಿ ಇರುತ್ತದೆ. ಇಲ್ಲಿ ಗ್ರೂಪ್ ಐಕಾನನ್ನು ಸೆಲೆಕ್ಟ್ ಮಾಡಿ. ಎಡಿಟ್ ಗ್ರೂಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಒಂದು ಇಂಕ್ ವಿಡ್ ಇರುತ್ತದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಿಡುವ ಇಮೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕಲರ್ ಆ್ಯಂಡ್ ಫಿಲ್ ಆಪ್ಷನನ್ನು ಕ್ಲಿಕ್ ಮಾಡಿ. ಈಗ ಇಲ್ಲಿ ಇಮೇಜ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಇಮೇಜ್ ಬರುತ್ತದೆ. ಸೆಕೆಂಡ್ ಫೋಟೋವನ್ನು ಕೂಡ ಹಾಗೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಲಾಸ್ಟಲ್ಲಿ ಸೇವ್ ದಿ ಡೇಟ್ ಇಮೇಜನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ ನಂತರ ನಿಮ್ಮ ಎಡಿಟಿಂಗ್ ಕಂಪ್ಲೀಟ್ ಆಗುತ್ತದೆ. ಈಗ ಸ್ಟಾರ್ಟಿಂಗ್ಗೆ ಬನ್ನಿ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಆಡಿಯೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವ್ಯೂ ಆಲ್ ಆಡಿಯೋ ಅಂತ ಸೆಲೆಕ್ಟ್ ಮಾಡಿ. ಈಗ ನಾನು ಕೊಟ್ಟ ಆಡಿಯೋವನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಲಾಸ್ಟ್ ಕೆಳಗಡೆ ತೋರಿಸುತ್ತದೆ. ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂದರೆ ಆಡಿಯೋ ಆ್ಯಡ್ ಆಗುತ್ತದೆ. ಈಗ ಇದನ್ನು ಲಾಸ್ಟಕ್ಕೆ ಬನ್ನಿ. ಇದನ್ನು ಕಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್. ಈಗ ಇದನ್ನು ಎಕ್ಸ್ಪೋರ್ಟ್ ಮಾಡಿ. ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪೋರ್ಟ್ ವಿತ್ ಬೆಸ್ಟ್ ಕ್ವಾಲಿಟಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ವಿಡಿಯೋದಲ್ಲಿರುವ ಮೇನ್ ಎಡಿಟಿಂಗ್ ಟಿಪ್ಸ್ಗಳನ್ನು ಮಾತ್ರ ತೋರಿಸಿದ್ದೇನೆ. ಇನ್ನು ನಿಮಗೆ ಯಾವ ವಿಷಯ ಅರ್ಥವಾಗಿಲ್ಲ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂತಹ ಎಡಿಟಿಂಗ್ ಟ್ಯುಟೋರಿಯಲ್ಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಡೈಲಿ ಫಾಲೋ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.